ಒಂದ್ ದಗದ ಮಾಡ್ತಾರ್ರಿ. ಏನ್ ಮಾಡ್ತಾರವ? ಜೋಕುಮಾರ ಬುಟ್ಟಿ ಹಾಕುತ್ತ ಬಂದಂದ್ರ ಮಳಿ ಮುಂದ ಆಗತೈತೆ ಇಲ್ಲತ್ತೇಳಿ ಬುಟ್ಟಿ ಎತ್ತಿ ಕೇಳ್ತಾರ. ದೇವ್ರ ದಾನ ತೇಳಿ ಬುಟ್ಟಿ ಎತ್ತಿ ಕೇಳ್ತಾರ. ದೇವ್ರ ಏನಂತೇಳಿ ದೇವರ ಸಮಾನದಾನು ಬುಟ್ಟಿ ಎತ್ತಿ ಕೇಳೋ ಮಳಿ ಆಗತೈತಿ ಇಲ್ಲ ಬರೀ ಬುಟ್ಟಿ ಎತ್ತು ಕೂಡ ಗೊತ್ತಾಗ್ತೈತಿ. ರಾಜ್ಯ ಹಗರ ಕಂಡು ಹಿಡಿತಾರ. ಅಂತ ದೇವ್ರ ಅಲ್ಲದ ಕೆಲಸ ಮಾಡಿಸ್ಕೊಂಡು ವರ್ಷಕ್ಕೊಮ್ಮೆ ಬಡಿಸ್ಕೊಂಡು ಸಾಯ್ತೈತಿ. ಅವ ಬಾಣ ಹೊರಸ್ಕೊಂಡ ಸತ್ತಾನ. ಮಾರಿಪ್ಪ ಅಂದ್ರ ಅದ ₹4 ಕೈಗೆ ಬರ್ತೈತಿ. ಈ ಮಾಸಾ ಜಾತ್ರೆಗ ತಿಂಡಿನೂ ತೀರ್ತು, ತಂಡಿನೂ ಬಿಡ್ತು, ರೊಕ್ಕನು ಆತು, ಸವಾಲ್ ಜವಾಬನು ಕಡಿ. ಏದೋ ಒಳಗ ದೇವರ ಒಟ್ಟ ಶಕ್ತಿ ಇಲ್ಲ ಅಂತ ಹೇಳ್ತಾರಲ್ರಿ. ತಮ್ಮ ದೇವರ ಸತ್ತದ ಕೇಳೋ ತಮ್ಮ ದ್ವಾಪಾರ ಯುಗದಾಗ ನಿಮ್ಮ ಕೃಷ್ಣ ಪರಮಾತ್ಮ ಸತ್ತಾನಪ್ಪ. ತಾ ಮಾಡಿದ ಕರ್ಮ ಅಂತಂಗಾದ್ರು ಬೇಟೆಲ್ಲೋ ಬೇಟೆಲ್ಲೋ ಆಗ ಒಂದಾನೊಂದು ಟೈಮ್ ಅದೊಳಗ ದ್ವಾಪಾರ ಯುಗ ಮುಗಿಯುವ ಏನಾಯ್ತು? ಕೃಷ್ಣ ಪರಮಾತ್ಮ ಮನೆಗೆ ದಪ್ಪ ಗಿಡದ ಊಟ ಕಾಲ ಮಾಡಿ ಮನೆಗೆ ದಪ್ಪ ಗಿಡ ಮುಂಜಾನೆ ಎದ್ದ ಎಳಿ ಬಿಸಿಲ ಬಿತ್ತವನ ಅಂಗಲ ಏನಾಗ್ತದವ? ತಮ್ಮ ಅಂಗಳದೊಳಗ ಪದ್ಮ ಒಂದ ಎತ್ತ ಕೃಷ್ಣಾಗ ಅದು ಚಿಗರಿ ಕಿವಿ ಹೊಳದಂಗ ಹೊಳಿಯ ತಿತ್ತು ಆವಾಗ ಅಲ್ಲಿ ಬ್ಯಾಟಿ ಆಡ್ಬೇಕಂತ ಒಬ್ಬ ಬಾಂಡ ಇವಾಗ ಕೇಳಿ ಬಾಂಡ ಇವಾಗ ಗಿಡದ ಮರಿಗೆ ನಿತ್ತ ನೋಡಿದ ಕೇಳಿ ಅವಂಗ ಖಂಡಿತ ನೋಡಿ ಏನ್ ಮಾಡ್ತಾನ ಬ್ಯಾಟಿ. ಯಾವ್ದೋ ಚಿಗರಿ ಅಂತ ಬಾಣ ಹೂಡಿದ ತನ್ನ ಬಾಣ ಬಿಟ್ಟ ಹೋಗಿ ನಟ್ಟಿತ ಅಂಗಾಲ ಏನತ್ತಮ್ಮ ಯಾವ ಕೃಷ್ಣ ಪರಮಾತ್ಮಗ ಅಂದ್ರೆ ದೇವರಿಗೆ ಒಟ್ಟ ಸಾವಿಲ್ಲ, ಜನನಿಲ್ಲ ಮರಣಿಲ್ಲ ಸಾವಿಲ್ಲ ಹೇಳ್ತಾನ. ದೇವರಿಗೆ ಜನನಿಲ್ಲ ಮರಣಿಲ್ಲ ಸಾವಿಲ್ಲ ಕೇಡಿಲ್ಲ ಗುಣವಲ್ಲ ತಿನ್ನವಲ್ಲ ಹಸು ಇಲ್ಲ ತ್ರಷ ಇಲ್ಲ ನಿದ್ದಿಲ್ಲ ನೀರೇಡಿಕಿಲ್ಲ ಪರಮಾತ್ಮಗ ಹೇಳ್ತಿ ಅಂದ್ರೆ ಹೌದು. ಬ್ಯಾಟಿ ಆಡುವಂತ ಬೇಡನ ಕೈಯಾಗ ಬಾಣ ಹೊಡೆಸ್ಕೊಂಡ ಸತ್ತಾನ ನಿನ್ನ ಕೃಷ್ಣ ಪರಮಾತ್ಮ. ಹೌದು, ಕೃಷ್ಣ ದೇವ ಸತ್ತಾನಲ್ರಿ. ಯಾವಾಗವ ದ್ವಾಪಾರ ಯುಗದ ಅಂತ್ಯಕಾಲ ಬಂದ ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಮನೆಗಿದ್ದು ಒಂದು ಗಿಡದ ಬಡ್ಡೆ. ಹೌದು, ಗಿಡದ ಬಡ್ಡೆಯಾಗ ಮಾಡ್ಕೊಂಡವ. ಅವನ ಕಾಲಾಗ ಒಂದು ಪದ್ಮ ಹೊಳಿತಿತ್ತು. ಹೆಂಗವ ಚಿಗುರಿ ಕಿವಿ ಹೊಳದಂಗ ಹೊಳಿತಿತ್ತು, ತಳ ಹೊಳಿತಿತ್ತು. ಮುಂಜಾನೆ ಎದ್ದು ಎಳಿ ಬಿಸಿಲು ಬಿದ್ದಿತ್ತು ಅಂಗಾಲ ಮ್ಯಾಗ. ಅವಾಗ ಇವ್ ಬ್ಯಾಟಿ ಆಡ್ಲಕ್ ಏನ ಬಂದಿದ್ದಲ್ಲ, ತಿರುಗಾಡ್ಕೋತ ಬಂದು ಗಿಡದ ಮರಿಗೆ ನಿತ್ತ ನೋಡಿದ ಪಕ್ಕ ಬ್ಯಾಟಿ ಸಿಕ್ತಳು ನನ್ನ ಕೈಯಾಗ ಅಂದ. ಬ್ಯಾಟಿ ಸಿಕ್ತ ತಿಳ್ಕೊಂಡ ಏನ್ ಮಾಡ್ಯಾನ, ತನ್ನ ಕೈ ಒಳಗಿರುವಂತ ಬಿಲ್ಲ ಬಾಣ ಹೂಡಿ ಗಿಡದ ಮರಿಗೆ ನಿತ್ತ ಬಾಣ ಹೊಡೆದವಾಗ ಆ ಬಾಣ ಹೋಗಿ ಕೃಷ್ಣನ ಅಂಗಾಲದೊಳಗೆ ನಟ್ಟಾಗ ಜಾಗಾದ ಮೇಲೆ ಕೃಷ್ಣ ಪರಮಾತ್ಮನ ಮರಣಾಗ್ಯದ. ಹೌದು, ಮತ್ತ ದೇವರು ಒಟ್ಟ ಸತ್ತಿಲ್ಲ ಅಂತ ಹೇಳ್ತೀವಿ. ಬ್ಯಾಟಿ ಆಡು ಬೇಡನ ಕೈಯಾಗ ಬಾಣ ಹೊಡೆಸ್ಕೊಂಡ ಸತ್ತಾನಂದ್ರ ದೇವರು ಸತ್ತೈತಿ ಇಲ್ಲ ಇಲ್ಲಿ ದ್ವಾಪಾರದಾಗ ಸತ್ತಾನ. ಇವ್ ದ್ವಾಪಾರದಾಗ ಸತ್ತ ಇನ್ನು ಕಲಿಯುಗದಾಗ ಒಂದು ಸಾಯ್ತೈತಿ ತಮ್ಮ. ಅದ ಯಾವ್ದವ? ವರ್ಷಕ್ಕೊಮ್ಮೆ ಬಡಿಸ್ಕೊಂಡು ಸಾಯ್ತೈತಿ ನೋಡಿದಿಲ್ಲ ಜೋಕುಮಾರ. ಅವನು ದೊಡ್ಡ ದೇವ್ರಿ, ಹನುಮಂತ ದೊಡ್ಡ ದೇವ್ರ, ಹೆಚ್ಚಿನ ದೇವ್ರ. ಒಬ್ಬೊಬ್ಬ ರೈತರು ಒಂದ್ ದಗದ ಮಾಡ್ತಾರ್ರಿ. ಏನ್ ಮಾಡ್ತಾರವ? ಜೋಕುಮಾರ ಬುಟ್ಟಿ ಹಾಕುತ್ತ ಬಂದಂದ್ರ ಮಳಿ ಮುಂದ ಆಗತೈತೆ ಇಲ್ಲತ್ತೇಳಿ ಬುಟ್ಟಿ ಎತ್ತಿ ಕೇಳ್ತಾರ. ದೇವ್ರ ದಾನ ತೇಳಿ ಬುಟ್ಟಿ ಎತ್ತಿ ಕೇಳ್ತಾರ. ದೇವರ ಸಮಾನದಾನು ಬುಟ್ಟಿ ಎತ್ತಿ ಕೇಳೋ ಮಳಿ ಆಗತೈತಿ ಇಲ್ಲ ಬರೀ ಬುಟ್ಟಿ ಎತ್ತು ಕೂಡ ಗೊತ್ತಾಗ್ತೈತಿ. ರಾಜ್ಯ ಹಗರ ಕಂಡು ಹಿಡಿತಾರ. ಅಂತ ದೇವ್ರ ಅಲ್ಲದ ಕೆಲಸ ಮಾಡಿಸ್ಕೊಂಡು ವರ್ಷಕ್ಕೊಮ್ಮೆ ಬಡಿಸ್ಕೊಂಡು ಸಾಯ್ತೈತಿ. ಅವ ಬಾಣ ಹೊಡೆಸ್ಕೊಂಡ ಸತ್ತಾನ. ಇವ ಹಂಗಿಲ್ಲ, ಚಲೋ ಇವನ ಮೂಲೆ ಅಂದ ಒಣಕಿ ತಗೊಂಡು ಹಣದ ಬಡದಾರ ಓಡಾಡಿಸಿ ಬಡದಾರ. ಮತ್ತ ಯಾಕ ಅದಕ್ಕೆ ಹೇಳ್ಯಾರ ಮಾಡಿದ
ಕೈಲೆ ಬಾಯಿಲೆ ಕಚ್ಚಿಲೆ ಮೊದಲು ಪಚ್ಚಿರು ಮಂದಿಗೆ ಬೋದ ಹೇಳು ಹೇಳ ಮಂದಿಗೆ ನೀ ಕಚ್ಚಿಲೆ ಡಿಲ್ಲ ಇದ್ದಿ ಪೆತ್ತು ಬದಿ ನಿನ್ನ ಡೊಬ್ಬು ಡೊಬ್ಬು ಡೊಬ್ಬು. ಹಣದ ಮಣ್ಣು ಕೊಡ್ತಾರ ನಿನ್ನ ಹೋದ ಹೌದು ಸರಿ ಅದವ. ಅದಕ್ಕ ಹೌದು ಇದು ಕಲಿಯುಗದಾಗ ಸತ್ತದ ದೇವರ ಹೌದು ದೇವರ ಸತ್ತದ ಹೇಳಿ ನಿನಗ ಹೇಳಿಲ್ಲ. ಇನ್ನ ದೇವರ ಒಟ್ಟ ಉಣಂಗಿಲ್ಲ ಹೌದು ಉಣಂಗಿಲ್ಲತ್ರಿ. ದೇವ್ರ ಒಟ್ಟ ಉಣಂಗಿಲ್ಲ ಉಂಡೇ ಇಲ್ಲ ಉಂಡೇ ಇಲ್ಲ ಅವ. ಉಣಾಮಲ್ಲ ಅಲ್ಲ ಗಾಳಿಗೆ ಬಿಟ್ರ ಹಾರಾಮಲ್ಲ ಬೆಂಕಿಯಾಗ ಹಾಕಿಲ್ಲ. ನೀರ್ನ್ಯಾಗ ಹೋಗಿದ್ರ ಮುಣಗಾಮಲ್ಲ ಬೆಂಕಿಯಾಗ ಹೋಗಿದ್ರ ಸುಡಾಮಲ್ಲ ಸುಡಾಮಲ್ಲ ಸುಡಾಮ. ದೇವರಿಗೆ ಆಸೆ ಆಕಾಂಕ್ಷೆಗಳ ಇಲ್ಲ ಏನೂ ಇಲ್ಲ. ದೇವರ ಒಟ್ಟ ಉಣಾಮಲ್ಲ ಹೇಳತ್ತ ಹೇಳ್ತಾರ್ರಿ ದೇವರು ಉಣಾಮಲ್ಲತ್ ನೀ ಹೇಳ್ತಿ ಹೇಳ್ತಾರ್ರಿ. ದೇವರು ಉಂಡನತ್ ನಾ ಹೇಳ್ತಾನೆ ಹೌದವ ಹೇಳ್ತಾನೆ ಕೇಳ ಹೇಳ್ರಿ. ದೇವರ ಒಟ್ಟ ಉಂಡಿಲ್ಲ ಅಂತ ನನಗ ನೀನು ಹೌದು ತಮ್ಮ ದೇವರ ಉಂಡದ ತಗದ ಕೊಡವೆ ನಿನ್ನ ಕೈಯಾಗ ಬೇಡ ಕಣ್ಣಯ್ಯ ಅಂತ ಎದ್ದ ತಮ್ಮ ಕೇಳೋ ಆವಾಗ ದಿನ ಮಲ ಬಡದ ತಂದ ಇಡ್ತದ ಲಿಂಗದ ಎದುರೀಗ ಕೇಳಿ ಲಿಂಗದ ಎದುರೀಗ ಏ ಬೇಡ ಕಣ್ಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಭಗವ ತಮ್ಮ ಮಲದ ಮಾಂಸ ಉಂಡಾನಪ್ಪ ಅವನ ನಿಮ್ಮ ದೇವರ ಉಂಡ ತಗದ ತಿಳಿಸಿ ಹೇಳೇನು ಏದೋ ವಾಲದ ದೇವರ ಒಟ್ಟ ಬೆಂಕಿ ಒಳಗ ಸುಡುವ ಬೆಂಕಿ ಒಳಗ ದೇವರ ಸುಡುದಿಲ್ಲ ಅಂತ ಹೇಳ್ತೀರಿ ವರ್ಷಕ್ಕೊಮ್ಮೆ ನಿಮ್ಮ ದೇವರ ಸಾಯ್ತದ ಬೆಂಕಿಯ ಒಳಗ ಏನ್ ಹೇಳ್ತಾರ ನೋಡ್ತಮ್ಮ ವರ್ಷಕ್ಕೊಮ್ಮೆ ಯಾರಿ ಬೆಂಕಿ ಒಳಗ ದೇವರ ಸುಡಂಗಿಲ್ಲ ಸಾಯಂಗಿಲ್ಲ ಅಂತ ಹೇಳ್ರವ್ರು ಹೇಳ್ತಾರಲ್ರಿ. ವರ್ಷಕ್ಕೊಮ್ಮೆ ಬೆಂಕಿಯಾಗ ಸುಡ್ತೈತಿ ಯಾವ ದೇವ್ರಿ ಅದು? ಮತ್ತ ಈ ಗಂಡ ಹಾಡವ್ರ ನೀರ್ಸ ಜಾತ್ರೆ ಯಾವ್ದು ಯಾವಾದ್ರಿ? ಅಡಿದ ಶಂಕ ಡಬ್ಬಕ್ 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 ಹೋಳಿ ಹುಣಿವಿ ವರ್ಷಿಗೊಮ್ಮ ಅದು ಒಂದೇ ದ್ವಾರ ಕಾಮದೇವನ ಬೆಂಕಿಯಾಗ ಹಾಕಿ ಸುಡ್ತಾರ ಡಬ್ಬ ಹಾಕಿ ಅದನ್ನು ಹಂಗ ತಮ್ಮ ಹೌದಾ ಸಿದ್ದರಾಮೇಶ್ವರ ಕಮಿಟಿ ಅಬ್ದುಲ್ ಯಾವ ನಮ್ಮ ಸಿದ್ದರಾಮೇಶ್ವರ ಪಂಚ ಕಮಿಟಿ ಹಿರಿಯರಾದಂತವ್ರು ಸಾಕ್ಷಿಯನ್ನು ಸಾಕಿ ನಮ್ಮ ಹೌದು ಅಫ್ಜಲ್ಪುರ ಗ್ರಾಮದವರು ಹೌದು ಎಷ್ಟು ತಮ್ಮ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 501 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನಾನು ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಕೊಮ್ಮಿಯು ಬೆಂಕಿಯಾಗ ಸಾಯ್ತಾನ ಹೌದ್ರಿ ಮಾಂಸ ದೇವ್ರ ಉಂಡಿಲ್ಲ ಅಂದಿದ್ದಿ ಬೇಡ್ರ ಕಣ್ಣಯ್ಯನ ಕೈಯಾಗ ಸಿಕ್ಕ ಮಲದ ಮಾಂಸ ಸಾಲಿಲ್ಲ ನಿಮ್ಮ ಪರಮಾತ್ಮ ಅವನ ಉಂಡಾನ ಏನ ನೀರ್ನ್ಯಾಗ ಹೋಗಿದ್ರ ಮುಣಗಂಗಿಲ್ಲ ಹೌದ್ರಿ ಗಾಳಿ ಬಿಟ್ರ ಹಾರಂಗಿಲ್ಲ ಹೌದೌದು ಶ್ರೀ ರೇಣುಕಾ ಇದು ಭಾಂಡ್ಯದ ಅಂಗಡಿ ಭಾಂಡೆ ಅದೇ ರೀತಿಯಾಗಿ ಯಾವ ನಮ್ಮ ಶ್ರೀ ರೇಣುಕಾದೇವಿ ಭಾಂಡೆ ಅಂಗಡಿ ಮಾಲೀಕರಾದಂತವ್ರು ಹೌದು ಇವರಾದ್ರೆ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಇದು ಇವು ಆದ್ರೂ ಇದು ಇನ್ಕ 501 ಕೊಟ್ಟಾರಿ ಈಗ 501 ಕೊಟ್ಟಾರೆ ಹೌದು ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಕರೆ ನಮ್ಮ ಬಸಣ್ಣ ಒಂದು ಮಾತು ಹೇಳಿದ್ರಿ ಇದಕ್ಕೆ ಈಕೆ ಬಾಂಡೆ ಆಗ್ಯದು ನಮ್ಮ ಕೈಯಾಗ ಆಗೇತ್ರಿ ಭಾಂಡೆ ಹೇಳಿದ್ರಲ್ಲ ಮಗ ಬರೇ ಬಾಂಡೆದಾಗ ಬಡ್ದಾಡಿ ಸಾಯ್ತಾ ನೀವು ಏ ತಮ್ಮ ಒಂದು ಮಾತು ಹೇಳ್ತಾನೆ ಕೇಳು ಹೆಂಗ ಆ ಭಾಂಡೆ ಅಂದ್ರೆ ಹೆಣ್ಣು ಐತೆ ಅಂದಿಲ್ಲ ನೀ ಸತ್ತ ಬಳಕಾದ್ರೂ ಸಹಿತ ಹೌದು ಮೂರು ಮನ್ಯಾಗಿಂದ ದೊಡ್ಡ ಭಾಂಡೆ ಬೇಕಾಗಿಲ್ಲ ಇಲ್ಲ ಬರೇ ಕಿಟ್ಟು ಮಗಿ ಪರ್ಯಾಣ ಬೇಕಾಗೈತಿ ನಿನ್ನ ಹೆಣಕ ತಂದ ನಿನಗ 3 ಕೂಳು ಇಡ್ಲಾಕ ಹೌದು ಗಡಿಗೆ ಬೇಕು ಗಡಿ ನೀ ಸತ್ತ ಬಳಕೂನು ನಿನಗ ಭಾಂಡೆನ ಬೇಕ ನೀನ ಹೇಳಿದಿ ಭಾಂಡೆ ಅಂದ್ರೆ ಹೆಣ್ಣಿದ್ದಂಗ್ರೆ ಹೇಳಿ ಹೇಳ್ತಾನ ನೀ ಸತ್ತ ಬಳಕಾದ್ರೂ ನಿನಗ ಭಾಂಡೆ ಬೇಕ ನಿನ್ನ ಮನ್ಯಾಗ ನೀ ಉಣ್ಬೇಕಾದ್ರೂ ನಿನಗ ಭಾಂಡೆ ಬೇಕು ತಮ್ಮ ನೀ ಏನ ಮಾಡ್ಬೇಕಾದ್ರೂ ಈ ಭಾಂಡೆ ಬೇಕ ಗಡಿಗೆ ಅಂತ ಭಾಂಡೆ ಬೇಕು ಗಡಿಗೆ ಬೇಕ ಗಡಿಗಿದ್ರ ಅಡಿಗೆ ಗಡಿಗಿನ ಇರ್ಲಿಕ್ಕ ಎದರಾಗ ಅಡಿಗೆ ಎಲ್ಲಿ ಮಾಡವ ಅಡಿಗೆ ಎಲ್ಲಿ ಉಣಾವದಿ ಎಲ್ಲಿ ತಿನ್ನಾವದಿ ಎದರಾಗ ಸಾಯಾವದಿ ಎಲ್ಲಿ ಬರ್ದಾರ ನೀನು ನಿನ್ನ ಹುಗದ ಬಂದ ಹುಗ್ಗಿ ಉಣ್ಲಿ ಮನ್ಯಾಗ ಏನ್ ಹಚ್ಚಿದೀವ ಎಂಟ್ರದಾರನಿ ನೋಡ್ರಿ ಅವ್ರ ಹಿರಿಯರು ಅಂತ ತಿಳಿದ ಒಂದ್ ಹೌಸಿಲೆ ಕೊಡ್ತಾರ ಇವ ಅದಕ್ಕೊಂದ್ 20 ತೋರಿಸ್ಕೊತ ಎದ್ದು ಬಿಡ್ತಾರ ಭಾಂಡೆ ಅನ್ನೋ ಭಾಳ ಕೇಳ
ಅದ ಅವಂಗ ತಿಳಿದೈತಿ ಹಂಗ ತಮ್ಮ ನಿನಗ ಗೊತ್ತಿಲ್ಲ ಹೌದು ಒಂದ್ರ ಸಹಾಯ ಇಲ್ಲದ ಒಂದಕ್ಕ ದಗದ ಆಗಿಲ್ಲ ನೀಗಿಲ್ಲ ಬರೇ ಒಬ್ಬರದಿಂದ ಜಗ ಹುಟ್ಲಕ್ಕ ಸಾಧ್ಯವಿಲ್ಲ ಒಂದಕ್ಕೊಂದು ಜೋಡಬೇಕು ಆದ್ರೂ ನಾ ಒಟ್ಟ ಇಲ್ಲದ ನೀ ತಯಾರು ಮಾಡ್ತಾನಲ್ಲ ಕತ್ತಿದಿಲ್ಲ ನಾ ಇಲ್ಲದ ನಿನಗ ಏನು ನೇಗಿಲ್ಲ ತೇ ನಾ ವಾದ ಮಾಡ್ಲತ್ತೇ ನಿನಗ ನಾ ಬೇಕ ನಾವು ಬೇಕಲ್ಲ ಪ್ರತಿಯೊಂದಕ್ಕೂ ಹೆಣ್ಣು ಬೇಕ ಹೆಣ್ಣು ಬೇಕ್ರಿ ಅಕ್ಕಿನ ಬಿಟ್ಟ ಏನ್ ಆಗೋದೈತೇನೋ ಇಲ್ಲ ಆಗಲಕ್ಕ ಬರಂಗಿಲ್ಲ ಅದಕ್ಕ ತಮ್ಮ ಏನಾಯ್ತ್ರಿ ದೇವ್ರ ಉಂಡಿಲಂದಿ ಉಣದು ತಿಳಿಸ್ಕೊಟ್ಟಾನೆ ದೇವ್ರ ಸತ್ತಿಲಂದಿ ಸತ್ತ ತಿಳಿಸ್ಕೊಟ್ಟಾನೆ ದೇವ್ರ ಬೆಂಕಿ ಒಳಗೆ ಹೋಗದ್ರ ಸುಡಂಗಿಲ್ಲಂದಿ ಬೆಂಕಿಯಾಗ ಹೋಗದು ಸತ್ತದ ಹೇಳಿ ನಿನಗೆ ಸುಟ್ಟಕೊಂಡು ಸತ್ತದ ಏನ ದೇವ್ರ ನೀರ್ನ್ಯಾಗ ಹೋಗದ್ರ ಮುಣಗಂಗಿಲ್ಲ ಹೇಳ್ತೀನಿ ಅದೊಂದು ಬಾಕಿ ಹೇಳ್ತಾನೆ ಕೇಳ ಎಲ್ಲಿ ಮುಣಗುತ್ತದೆ ಹೇಳ್ರಿ ನೀರಿನ ಒಳಗ ದೇವರ ಮುಣಗೋದಿಲ್ಲ ಅಂತ ತಮ್ಮ ವರ್ಷಕ್ಕೊಮ್ಮೆ ದೇವರ ಬೀಳ್ತದ ನೀರಿನ ಒಳಗ ಬರೇ ಗಣಪತಿನ ತರ್ತಾಳ ಕೇಳೋ ಕೇಳಿ ಮನಿಯಾಗ ತಮ್ಮ 5 ದಿವಸ ಹೋದ ಕುಣಿಸಿ ಒಗಿತಾರ ನೀರಾಗ ಒಗಿತಾರ ನೀರಾಗ ನೀರಿನ ಒಳಗ ಒಗದ ಬಳಕ ದೇವರ ತಮ್ಮ ಮುಣಗ ಮುಣಿಗ್ಯಾದ ನೀರಾಗ ಏನೋ ದೇವರ ಮುಣಗಂಗಿಲ್ಲ ನೀರ್ನ್ಯಾಗ ಹೋಗದ್ರ ಅಂದಿ ವರ್ಷಕ್ಕೊಮ್ಮೆ ಗಣಪತಿನ ತಾನ ನೀರ್ನ್ಯಾಗ ಹೋಗಿತ್ತೀರಿ ಅವ್ ಮುಣಗತಾನೋ ಏನ ಮ್ಯಾಲ ತೇಲ್ತಾನೋ ಮುಣಿಗ್ಯಾನಿಲ್ಲ ದೇವ್ರ ನಿನ್ನ ಲಿಸ್ಟ್ ಕೊಡ್ಲಾತೀನಿ ಹೇಳಿದಿಲ್ಲ ಲಿಸ್ಟ್ ಏನ ಈ ದೇವ್ರ ನೀರ್ನ್ಯಾಗ ಮುಣಿಗಿಲ್ಲ ಅಂದಿ ಮುಣಿಗಿದ ಹೇಳೇನಿ ಹೌದಲ್ರಿ ಏನ ದೇವ್ರ ತಮ್ಮ ಗಾಳ್ಯಾಗ ಒಟ್ಟ ಹಾರಂಗಿಲ್ಲ ಅವ್ರಿ ಹಾರ್ದವ ಹಣಮಾಪ ಹಾರಂಗಿಲ್ಲ ಗಾಳ್ಯಾಗ ಗಾಳಿಯಾಗ ಹಾರ್ತಾನ ಬರ್ರ ಬಸ್ಸು ಹಾರ್ತಾನಿಲ್ಲ ಬಾಳ ಚಿಲ್ಲರ್ ಆಗ್ತೈತಿ ಅದೆಲ್ಲ ತಮ್ಮ ಗಾಳ್ಯಾಗ ಹಾರಿದವ್ರದಾರು ನೀರ್ನ್ಯಾಗ ಮುಣಿಗಿದ ಇದೆಲ್ಲ ಆತು ನಿನಗೊಂದು ಕೇಳೇನ್ಯ ಏನ್ ಕೇಳಿದ್ರಿ ಗಣಪತಿ ಏನ್ ಅವನ ಮಗನೋ ಏನ್ ಅಪ್ಪನ ಮಗನೋ ಅಂತ ಹೇಳಿ ನಿನಗೆ ಕೇಳೇನ್ಯ ಅದನ್ನ ಯಾಕೆ ಅಲ್ಲೇ ಇಟ್ಟು ಹೋಗ್ಯದಿ ಮುಚ್ಚಿ ಹೋಗ್ಯಾಡ್ರಿ ಹಂಗ ಹಿಂಗ ಮಾಡಿ ಹೇಳಕ್ ತಮ್ಮ ಹೆಂಗೈತಿ ಗೊತ್ತೇನ ಅಪ್ಪನ ಮಗ ಆತ ಏನ್ ಅಪ್ಪನ ಮಗನೋ ಇವನ ನಮ್ಮ ಅಪ್ಪನ ಅದಕ್ಕೆ ಗೊತ್ತಿದ್ದಿಲ್ಲ ಎಲ್ಲ ಬರೋಬರಿ ಶರೀರ ಒಳಗಿನ ಮಣ್ಣು ತೆಗೆದ ಮಂಗಳ ಮೂರ್ತಿನ ಮಾಡಿ ಇಟ್ಟಿಳಕ್ಕೆ ತಾಯಿ ಅಪ್ಪನದು ಗೊತ್ತಿರ್ಲಾರಕ್ಕಾಗಿ ಅಪ್ಪನ ಸಂಗಟ ವಾದ ಮಾಡೈತಿ ಅದ ಬರೋಬರಿ ನಮ್ಮ ಮಗ ಅನ್ನೋದು ಗೊತ್ತಿದ್ರೆ ನೀ ಯಾಕೆ ಹೊಡಿತಿದ್ದಿ ಯಾಕೆ ಹೊಡೆದಿ ನಿನ್ನ ಮಗನ ಇದ್ದಲನ ಯಾಕೆ ಪಾಪ ಮಾಡಿದಿ ನೀ ಯಾಕೆ ಪಾಪ ಮಾಡಿದಿ ಜ್ಞಾನಿಗಳು ಹೇಳ್ತಾರ ಶಿಶು ಹತ್ಯೆ ಸ್ತ್ರೀ ಹತ್ಯೆ ಗೋ ಹತ್ಯೆ ಮಹಾಪಾಪ ಅಂತ ಹೇಳ್ತಾರ ಮತ್ತೆ ತಿಳಿದು ನೀ ಪರಮಾತ್ಮ ಪಾಪ ಮಾಡಿದಿರೋ ಮತ್ತು ಒಂದು ನೀನು ಸ್ವತಃ ಮಗನ ರುಂಡ ನೀನ ಹೊಡಿತಿ ಅಂದ್ರೆ ನಿನಗೇನು ದೇವ್ರ ಅನ್ಬೇಕು ಏನು ದೇವ್ ಅನ್ಬೇಕು ಸೈತಾನ ದೇವ್ ಅನ್ಬೇಡ ಸೈತಾನ ಒಂದ್ ಮಾತು ಹೇಳ್ಯಾರ ಇನ್ನು ಲಾಸ್ಟ್ ಉಳ್ದೈತಿ ಏನದು ಏಕ ಅಲ್ಲಾನದಿಂದ ಲೋಕ ಆಗ್ಯದ ಕ್ಯಾಬಿನ್ ಐತ್ರಿ ಪರಮಾತ್ಮ ಒಬ್ಬದಾನು ಅವಂಗ ಹೆಸರುಗಳ ಹಲವಾರು ಬಂದಾವ್ ಹೌದೌದು ಅವ ಇರಾಮ್ ಒಬ್ಬನೇ ಅದಾನ ಆದ್ರ ಅವಂಗ ನಾಮಕರಣ ಬ್ಯಾರೆ ಬಂದಾವ ಅಂದ್ರೆ ಏನು ನಿನ್ನ ಲೆಕ್ಕಲೆ ದೇವ್ರು ಒಬ್ಬನೇ ಹೆಸರು ಬ್ಯಾರೆ ಬಂದಾವಂದಿ ತಮ್ಮ ಹೆಸರು ಅಟ್ಟ ಬ್ಯಾರೆ ಬಂದಿವ್ ಅಂದ್ರೆ ನಾವು ಒಪ್ಪಗೋತಿದ್ನಿ ಇಲ್ಲ ಅಂತಿದ್ದಿಲ್ಲ ದೇವರು ಒಬ್ಬ ನಾಮ ಹಲವು ಮತ್ ದೇವರು ಒಬ್ಬ ಇದ್ದಂದ್ರ ಒಂದ ತರ ಪೂಜೆ ಆಗ್ಬೇಕಲ್ಲ ಡಬಲ್ ಪೂಜೆ ಆಗ್ತೈತಿ ಹೌದ್ರಿ ಡಬಲ್ ಆಗೋ ಪೂಜೆ ಕಲ್ಲಾನದಿಂದ ಲೋಕ ಹುಟ್ಟೈತಿ ಅಂದಿ ಹೌದು ಈಗ ಒಳಗ ಸಿದ್ದರಾಮೇಶ್ವರ ಗುಡಿ ಒಳಗೆ ಹೋಗ್ಬೇಕಾದ್ರ ಗಂಟಿ ಬಡಿಬೇಕು ಹೌದ್ರಿ ಹಣಿ ಮೇಲೆ ವಿಭೂತಿ ಧರಿಸ್ಬೇಕು ಕುಂಕುಮ ಹಚ್ಚಬೇಕು ಆಯ್ತು ಒಳಗೆ ಹೋಗ್ಬೇಕು ಇದು ಸಿದ್ದರಾಮೇಶ್ವರ ಗುಡಿಯಾಗ ಹೋಗ್ಬೇಕಾದ್ರೆ ಅದ ದರ್ಗಾದಾಗ ಹೋಗ್ಬೇಕಾದ್ರ ಗಂಟಿಲ್ಲ ಓನ್ಲಿ ಊರ್ ಹಾಕೋದು ನವಿಲಿಗಿರಿ ಪಂಕಲೆ ಮೈ ಬಡ್ಕೊಳ್ಳೋದು ಇವಂಗ ಯಾಕ ವಿಭೂತಿ ಐತಿ ವಿಭೂತಿ ಕುಂಕುಮ ಇವಂಗ ಐತಿ ಇವಂಗ ಹೋಗ್ಬೇಕಾದ್ರೆ ಗಂಟೆ ಐತಿ ಮತ್ ದರ್ಗಾದಾಗ ಹೋಗ್ಬೇಕಾದ್ರೆ ಯಾಕ ಗಂಟಿಲ್ಲ ಅಲ್ಲನದಿಂದ ಲೋಕ ಆಗೈತಿ ಅಂದಿ ದೇವರೊಬ್ಬ ನಾಮ ಹಲವು ಅವಂಗ ಕುಂಕುಮ ಹಚ್ತಾರ ಮತ್ ಇವಂಗ ಕುಂಕುಮ ಹಚ್ಚಂಗಿಲ್ಲ ಯಾಕೆ ಫರಕ್ ಇರ್ತಾರಿ ನೀವ ಎರಡು ಯಾಕೆ ಮಾಡಿದಿ ಬೇಕಲ್ಲ ಬಾಳ ವರಿಗೆ ಹಚ್ಕೋತ ಹೋದ್ನಂದ್ರ ಮತ್ ತಡಿದು ಬಾಳ ಬೆರಿ ಐತಿ ಕಲ್ಲಾನದಿಂದ ಲೋಕತ್ ಹೇಳತ್ತಿದಿ ಹಂಗ ಅಲ್ಲ ದಗದ ಸ್ವತಃ ಕುರಾನದೊಳಗ ಒಂದು ಮಾತು ಹೇಳ್ಯಾರ ಏನಂತವ ಮಾಕೆ ಕದಮಕ್ಕೆ ನೀಚೆ ಜನ್ನತ್ ಹೇ ಏನೋ ಮಾಕೆ ಕದಮ ನೀಚೆ ಜನ್ನತ್ ಅಂದಾರ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದಾರ ತಂದಿ ಪಾದ ಕೆಳಗ ಅಂದಿಲ್ಲ
ಹೋಗಿಲ್ಲ तेरा बाप के पाँव के नीचे जन्नत नहीं बा ಕಾ ಹೈ ಬಾ मदरी बसाना ಬಸಣ್ಣ किधर है तेरा बाप का ठिकाना ಇಲ್ಲಲ್ಲಿ ಇಲ್ಲ ಎಲ್ಲಿದಿ ನಿಮ್ಮ ಅಪ್ಪನ ಕಾಲು ಕೆಳಗ ತಿಟ್ಟಾರನ ಇಲ್ಲ 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 ಅದಕ್ಕೊಂದು ಮಾತು ಹೇಳ್ರವ್ರು ಏನಂತ್ರಿ ನೀ ಹೆಣ್ಮಗಳ ಬರೇ ಹೊಸವಾಗಿ ಮನೆಗೆ ಬರಬೇಕಾದ್ರೂ ಬಲಗಾಲ ಮುಂದಿಟ್ಟು ಬಾತಾರ ಬಲಗಾಲ ಇಡ್ಬೇಕತ್ತ ಇವನಿಗೆ ಏನೋ ಪ್ರತಿಯೊಬ್ಬರ ಮನಿಯೊಳಗೆ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಬಲಗಾಲ ಮುಂದಿಡ್ಬೇಕತ್ತ ಹೌದು ಬಲಗಾಲ ಮುಂದಿಟ್ಟು ಬರಬೇಕು ಅಂದ್ರೆ ಬಲ ಹೆಚ್ಚತ ಬಲ ಅದ ನಿನಗ ಗೊತ್ತಿಲ್ಲ ಎಡ ಹಿಂದ ಸಾತ್ ಕೊಟ್ಟೈತಿ ಹೌದು ಇದು ಬಲಗಾಲ ಮುಂದಿರ್ತೈತಿ ಖರೆ ಈ ಬಲಗಾಲಕ್ಕೆ ಆಧಾರ ಆದದ ಎಡಗಾಲ ಐತಿ ಎಡಗಾಲದ ಅದ ಆಧಾರ ಕೊಟ್ಟೈತಿ ಏನಂಟ್ಲಿ ಇದು ಮುಂದೆ ಹೋಗೈತಿ ಅವಾಗ ಹೋಗ್ಯದ ಮುಂದೆ ಅಂದ್ರೆ ನನ್ನ ಆಧಾರ ಇಲ್ಲದ ನಿಮ್ ಮುಂದೆ ಹೋಗ್ಲಕ್ ಬರಂಗಿಲ್ಲ ಸಾಧ್ಯವಿಲ್ಲ ನಿನ್ನ ಬಲಗಾಲ ಹೋಗಿಲ್ಲ ಹೌದು ಹುಲಿ ಮೊದಲೇ ಏನು? ಎಡಗಾಲ ಬರಲ್ಲ ಬಲಗಾಲ ಐತಿ ಮುಂದೆ ಹೌದು ಎಡಗಾಲ ಆಧಾರ ಹಿಂದ ಆಧಾರ ಐತಿ ಮ ಇದನ್ನ ಒಂದು ಕಡಿಯಾಕ ತೆಗಿ ಬರೀ ಇದ್ರಲ್ಲಿ ಒಟ್ಟ ಒಂದ ಇಡ್ನೂ ಬರ್ತೈತಿ ಹೋಗಿದ್ದೈತಿ ಹಂಗ ನಾ ಆಧಾರ ಬೇಕು ಶಕ್ತಿ ಆಧಾರದ 10 ತಲಿ ರಾವಣಗ ಆಧಾರ ಬೇನು ಬಿಟ್ಟಿಲ್ಲ ಬಿಟ್ಟಿಲ್ಲ. ತ್ರಿಕಾಲಜ್ಞಾನಿ ರಾಮದೇವ್ ಬಿಟ್ಟಿಲ್ಲ ಹೌದು ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಪಾಗೈತಿದ ವಿಶ್ವಾಮಿತ್ರ ಹೌದಾದ್ರು ಬರೇ ಮೇನಕೆ ಕಾಲನ ಗೆಜ್ಜಿ ನಾದ ಕೇಳ್ರನ ಹುಟ್ಟಂತದು ಲಂಗಟ ವಾರೆಗೈತಿ ಹೋ ಬಸವಣ್ಣ ಗಜ್ಜೆಗೊಮ್ಮೆ ಥಟಕ್ ಪಾಟಕ್ ಎತ್ತಿ ಇವನಿಗೆ ಲಟಕ್ ಆಗ್ಯಾವ ತಮ್ಮ ತಾಯಿ ಗಜ್ಜಿ ಅಂತವ್ರೆಲ್ಲ ಬಿದ್ದು ಒದ್ದಾಡ್ಯಾರ ಆಕಿ ಕೈಯಾಗ. ಆಗ್ಯದ ಖರಿ ಅದ ಮನ್ನಿ ಬಂದದಿ ತಾಯಿ ಆಧಾರ ಅದವ ಈಗ ಒಂದು ಮಾತು ಹೇಳ್ರು ಮತ್ತೇನವ ನಿಮ್ಮ ಗಂಗಾದೇವಿ ನಾವ್ ಏನ್ ಕೇಳಿದೀವಿ ನಿನಗ ಏನ್ ಕೇಳಿದ್ರಿ ಸ್ವತಃ ನಿಮ್ಮ ಪರಮಾತ್ಮ ಸಹಿತ ನೆತ್ತಿ ಮೇಲೆ ಇಟ್ಟಾನಕಿನ ತಿಳಿನೆ ಹೌದಲ್ಲ ಎಡಬಲ ಎಲ್ಲಿದ ತಂದಿ ಹಾ ಅಂತ ಎಡಬಲ ಮಾಡವನ ತಲಿ ಮೇಲೆ ಕೂತ ಆಟ ಆಡ್ಲತ್ತಿದ್ದೀರಿ ಹೆಣ್ಣ ಹೌದು ಅದಕ್ಕ ಎಡಬಲ ಐತೆನ ಮ್ಯಾಲ ಇಲ್ಲ ಏಕ ನಿರಾಕಾರ ಕೂತಾಳಕ್ಕಿ ಮ್ಯಾಲ ಕುತ್ತಾಳ ತಾಯಿ ಕುತ್ತಾಳ ಆಕಿ ಎಡಬಲ ನೋಡ್ಯಾಳನ ಕೂತ್ರು ಎಲ್ಲಾರು ತಮ್ಮ ತಮ್ಮ ಕೈಯಾಗ ವಾಜ್ಯ ಅದು ಅಂದ್ರೆ ಕೊಡಗೊಳಗ ಮತ್ತೊಂದುಗಳಿಗೆ ಇಳಿಸಬಹುದು ಆಕಿನ ಇಳಿಸಲಾಕ ಬರಂಗಿಲ್ಲ ತಮ್ಮ ಅದಕ್ಕ ಏನಿಲ್ರಿ ಬಹಳ ಶಾಣೆ ಅದಾನು ಶಾಣೆ ಅದಾರ ಒಂದು ಮಾತು ಕೇಳೋನು ಹೆಂಗ್ರಿ ಈ ಜೀವಾತ್ಮ ನಿನ್ನ ಲೆಕ್ಕಲೆ ಜೀವಾತ್ಮ ದೊಡ್ಡದ ಹೇಳ್ತಿ ಹೇಳ್ತಾರ್ರಿ ಜೀವಾತ್ಮ ಅಂದ್ರ ಗಂಡ ಅಂತ ಹೇಳಿದಿ ಹೌದು ಈಗ ನಿನ್ನಲ್ಲಿ ಇರುವುದನು ಜೀವಾತ್ಮನ ನನ್ನ ಶರೀರ ಒಳಗಿರುವುದು ಜೀವಾತ್ಮನ ಅದಕ್ಕ ಮಂದ್ ಅಕ್ಕ ಹೆಣ್ಣಿನಲ್ಲಿ ಇರೋದು ಜೀವಾತ್ಮನ ಗಂಡಿನಲ್ಲಿ ಇರೋದು ಜೀವಾತ್ಮ ಇದು ನನ್ನ ಒಳಗಿರುವಂತ ಜೀವಾತ್ಮ ಹೆಣ್ಣೈತೆ ಏನ